ಎಲ್ಲರಿಗೂ నమస్కార అందరికీ నమస్కారం 42 డేస్ ఛాలెంజ్ ఈ రోజు నుంచి స్టార్ట్ అవుతుంది. ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ. ನನಗೆ ಕನ್ನಡ ಮತ್ತು ತೆಲುಗು ಮಿಕ್ಸ್ ಮಾಡಿ ಮಾತಾಡ್ತೀನಿ, ಯಾಕಂದರೆ ಬಾರ್ಡ್ರಲ್ಲಿ ಇರೋದ್ರಿಂದ ಕನ್ನಡ ತೆಲುಗು ವೀರಭದ್ರೇಂದ್ರ ಸ್ವಾಮಿ ಭಕ್ತಾದಿಗಳಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಹತ್ರ ಗಿಡದಲ್ಲಿ ಹೂವನ್ನ ತಗೊಂಡು, ನನ್ನ ಹತ್ರ ಪೂಜೆ ಸಾಮಾನು ಸಮೇತ ದುಡ್ಡಿರಲಿಲ್ಲ, ಅದಕ್ಕೆ ಅಲ್ಲಿರುವಂಥ ಹೂವನ್ನ ತಗೊಂಡು ದೇವ್ರಿಗೆ ಸಮರ್ಪಣೆ ಮಾಡಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ. ಮನೆ ಕಡೆ ತುಂಬ ಸಮಸ್ಯೆಗಳಿದೆ, ಆದರೂ ಕೂಡ ನನಗೆ ಯಾವುದೇ ತಲೆ ಕೆಡಿಸ್ಕೊಂಡಿರೋ ದೇವ್ರ ಮುಂದೆ ನಾನು ಯಾವುದೇ ಬೇಡಿಕೆನ ಮುಂದೆ ಇಡೋದಿಲ್ಲ. ನನಗೆ ಈ 47 ದಿನದಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋದನ್ನು ಪ್ರತಿಯೊಂದು ವಿಡಿಯೋ ನಾನು ದಿನಕ್ಕೆ ನಾನು ನಿಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.